ಒಬ್ಬ ಭಕ್ತನು ಈ ರೀತಿಯಾಗಿ ಪ್ರಾರ್ಥಿಸುತ್ತಾನೆ, ದೇವರೇ, ಒಣನೆಲವು ನೀರಿಗಾಗಿ ಹೇಗೋ ಹಾಗೆ ನನ್ನ ಆತ್ಮವು ನಿನಗಾಗಿ ತವಕ ಪಡುತ್ತದೆ ಎಂಬುದಾಗಿ. ಅಂದ್ರೆ ಒಣನೆಲದ ಮೇಲೆ ನೀರು ಬಿದ್ದ ಕೂಡಲೇ ಅದು ಯಾವ ರೀತಿಯಾಗಿ ಪ್ರತಿಕ್ರಿಯಿಸಿ ಅದನ್ನು ಪೂರ್ಣವಾಗಿ ಹೀರಿಕೊಳ್ಳುತ್ತದೋ ಅದೇ ರೀತಿಯಾಗಿ ನನ್ನ ಆತ್ಮವು ನಿನ್ನನ್ನು ಹೀರಿಕೊಳ್ಳುವುದಕ್ಕೆ ಅಥವಾ ನಿನ್ನಿಂದ ತುಂಬಿಸಲ್ಪಡುವುದಕ್ಕೆ ತವಕ ಪಡುತ್ತಿದೆ ಎಂಬುದಾಗಿ. ಈ ರೀತಿಯಂತ ತವಕ ಉಳ್ಳವರೇ ದೇವರ ವಿಶೇಷವಾದ ಪ್ರಸನ್ನತೆಯನ್ನು, ಮಹಿಮೆಯನ್ನು ಅನುಭವಿಸುವುದಕ್ಕೆ ಸಾಧ್ಯ. ಸಾಧಾರಣವಾಗಿ ಕಾಟಾಚಾರದಿಂದ ಬಯಸುವಂಥವರು ಸ್ವಲ್ಪದರಲ್ಲಿಯೇ ತೃಪ್ತಿ ಹೊಂದಿ ತಮ್ಮನ್ನೇ ಹೆಚ್ಚಿಸಿಕೊಂಡು ಸ್ವಾರ್ಥದ ಕ್ರಿಯೆಗಳಲ್ಲಿ ಮುಳುಗಿ ಬಿಡುತ್ತಾರೆ. ಆದರೆ ನಿಜವಾಗಿ ತವಕ ಪಡುವಂಥವರು ದೇವರ ವಿಶೇಷವಾದ ಸಾನ್ನಿಧ್ಯದಿಂದಲೂ ಆತನ ಮಹಿಮೆಯಿಂದಲೂ ತುಂಬಿಸಲ್ಪಟ್ಟು ದೇವರ ರಾಜ್ಯದಲ್ಲಿ ವಿಶೇಷವಾಗಿ ಪ್ರಯೋಜನವಾಗುತ್ತಾರೆ. ಅಂಥವರನ್ನೇ ದೇವರು ವಿಶೇಷವಾಗಿ ಉಪಯೋಗಿಸುವಂಥದ್ದು, ತನ್ನ ಉದ್ದೇಶಗಳನ್ನು ಅವರ ಮೂಲಕವಾಗಿ ನೆರವೇರಿಸುವಂಥದ್ದು.